ಸಂಧ್ಯಾವಂದನೆ ಅಂದ ತಕ್ಷಣ ನಮ್ಮಲ್ಲಿ ಹಲವರಿಗೆ ನೆನಪಾಗೋದು ಆ, ದಿನ ಮಾಡುವ ಒಂದು 10-15 ನಿಮಿಷದ ಮಂತ್ರಗಳನ್ನು ಹೇಳುವ ಒಂದು ಅಭ್ಯಾಸ. ಹೌದು, ಒಂದು ರೂಟೀನ್ ತರ. ಆದರೆ ನಾವು ಇಂದು ಚರ್ಚಿಸುತ್ತಿರುವ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಈ ಅದ್ಭುತ ಗ್ರಂಥ ಇದೆಯಲ್ಲ, ಇದು ಆ ಆಚರಣೆಯನ್ನ ಸಂಪೂರ್ಣ ಬೇರೆ ದೃಷ್ಟಿಕೋನದಲ್ಲಿ ನೋಡುತ್ತೆ. ಇದೊಂದು ಕೇವಲ ಕ್ರಿಯೆ ಅಲ್ಲ, ಅದೊಂದು ಆಧ್ಯಾತ್ಮಿಕ ತಪಸ್ಸು ಅಂತ ಹೇಳುತ್ತೆ. ಹೌದು, ಈ ಪುಸ್ತಕದ ಆರಂಭದಲ್ಲಿ ಲೇಖಕರು ಒಂದು ಬಹಳ ಮುಖ್ಯವಾದ ಮಾತನ್ನ ಹೇಳ್ತಾರೆ. ಅವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಮೂಲತಃ ದೈವವೇ. ನಮ್ಮೊಳಗೆ ದೈವತ್ವ ಇದೆ ಅಂತ. ಇದೆ, ಖಂಡಿತ ಇದೆ. ಆದರೆ ನಮ್ಮ ಸುತ್ತಲಿನ ಪ್ರಪಂಚ, ನಮ್ಮ ಮನಸ್ಸಿನ ಆಲೋಚನೆಗಳು ಇದೆಲ್ಲ ಆ ದೈವತ್ವವನ್ನ ಮುಚ್ಚಿಹಾಕಿವೆ. ಅದು ಸುಪ್ತವಾಗಿರುತ್ತೆ. ಅದನ್ನು ಮತ್ತೆ ಜಾಗೃತಗೊಳಿಸುವುದೇ ಜೀವನದ ಗುರಿ, ಮತ್ತು ಸಂಧ್ಯಾವಂದನೆ ಅದಕ್ಕೊಂದು ದಾರಿ. ನಿಖರವಾಗಿ, ಅದೊಂದು ದಾರಿಯಷ್ಟೇ ಅಲ್ಲ, ಅದೊಂದು ಅತ್ಯಂತ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ರಮ ಅಂತ ಈ ಗ್ರಂಥ ಹೇಳುತ್ತೆ. ಹಾಗಿದ್ರೆ ಇದು ಕೇವಲ ನಂಬಿಕೆಯ ವಿಷಯವಲ್ಲ, ಇದೊಂದು ಟೆಕ್ನಿಕ್. ಹಾಗಾದ್ರೆ ಈ ಇಡೀ ಟೆಕ್ನಿಕ್ನ ಹೃದಯ ಭಾಗ ಯಾವುದು, ಅಂದ್ರೆ ಅತಿ ಮುಖ್ಯವಾದ ಅಂಶ? ಅದರಲ್ಲಿ ಸಂಶಯವೇ ಇಲ್ಲ, ಗಾಯತ್ರಿ ಜಪಾನೇ. ನ ಗಾಯತ್ರ್ಯಃ ಪರಂ ಜಪಂ ಅಂತ ಶಾಸ್ತ್ರವೇ ಹೇಳುತ್ತೆ. ಗಾಯತ್ರಿಗೆ ಮಿಗಿಲಾದ ಜಪವಿಲ್ಲ ಅಂತ? ಹೌದು. ಇದ್ರ ಮೂಲ ಉದ್ದೇಶ ಭಗವಂತನನ್ನು ಒಲಿಸಿಕೊಂಡು ಧೀಶಕ್ತಿಯನ್ನು, ಅಂದ್ರೆ ವಿಮರ್ಶಾತ್ಮಕವಾಗಿ ಸರಿಯಾದ ದಾರಿಯಲ್ಲಿ ಯೋಚಿಸುವ ಶ್ರೇಷ್ಠ ಬುದ್ಧಿಶಕ್ತಿಯನ್ನ ಪಡೆದುಕೊಳ್ಳುವುದು. ಸರಿ, ಮಂತ್ರಗಳ ರಾಜ ಅಂತ ಕರೆಯುವ ಗಾಯತ್ರಿ ಜಪ. ಆದ್ರೆ ಆ ರಾಜನನ್ನ ನಾವು ಭೇಟಿ ಮಾಡೋ ಮುನ್ನ ಒಂದು ಪ್ರವೇಶ ಪ್ರಕ್ರಿಯೆ ಇದೆಯಲ್ವೇ? ಸಾಮಾನ್ಯವಾಗಿ ಎಲ್ರೂ ಜಪ ಶುರು ಮಾಡ್ತಾರೆ, ಮುಗ್ದ ಮೇಲೆ ಎದ್ದು ಹೋಗ್ತಾರೆ. ಹೌದು. ಆದರೆ ಈ ಗ್ರಂಥದ ಪ್ರಕಾರ ಆ ಆರಂಭ ಮತ್ತು ಅಂತ್ಯಕ್ಕೆ ಒಂದು ವಿಶೇಷ ಅರ್ಥವಿದೆ. ಅದೇ ನಾವು ಇಂದು ಚರ್ಚಿಸಲಿರುವ ಗಾಯತ್ರಿಯ ಆವಾಹನೆ ಮತ್ತು ವಿಸರ್ಜನೆ. ಈ ಆಳವಾದ ವಿಷಯಕ್ಕೆ ಇಳಿಯುವ ಮೊದಲು ಒಂದು ಹೆಜ್ಜೆ ಹಿಂದೆ ಹೋಗೋಣ. ಸಂಧ್ಯಾವಂದನೆ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು? ಇದು ಕೇವಲ ಒಂದು ಸಂಪ್ರದಾಯಬದ್ಧ ಆಚರಣೆಯೇ, ಅಥವಾ ಅದರ ಆಚೆಗೂ ಏನಾದರೂ ಇದೆಯಾ? ಇದೆಯ ಸಾಧನ. ಮೂಲಗಳ ಪ್ರಕಾರ ನಿತ್ಯ ಸಂಧ್ಯಾವಂದನೆಯಿಂದ ಹಲವಾರು ಪ್ರಯೋಜನಗಳಿವೆ. ಮೊದಲನೆಯದಾಗಿ, ಇದು ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಇದು ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ, ಕೆಲಸ ಮಾಡುವವರಿಗೆ ಬಹಳ ಮುಖ್ಯವಾದದ್ದು. ಗಮನವನ್ನು ಒಂದೆಡೆ ಕೇಂದ್ರೀಕರಿಸುವುದು ದೊಡ್ಡ ಸವಾಲು. ನಿಜ. ಎರಡನೆಯದಾಗಿ, ಇದು ಭಗವಂತನಲ್ಲಿ ಶ್ರದ್ಧೆ, ನಂಬಿಕೆ ಮತ್ತು ಪ್ರೀತಿಯನ್ನ ಬೆಳೆಸುವ ಒಂದು ಅಡಿಪಾಯ. ಇನ್ನು ಇದನ್ನು ಪಾಪನಾಶಕ ಅಂತಾನೂ ಹೇಳಲಾಗಿದೆ. ಪಾಪನಾಶಕ ಹೇಗೆ? ಅಂದ್ರೆ ಪ್ರಾತಃಕಾಲದ ಸಂಧ್ಯಾವಂದನೆ ರಾತ್ರಿಯ ತಪ್ಪುಗಳನ್ನು, ಸಾಯಂಕಾಲದ ಸಂಧ್ಯಾವಂದನೆ ಹಗಲಿನ ತಪ್ಪುಗಳನ್ನು ಸರಿಪಡಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದಲ್ದೆ ಪ್ರಾಣಾಯಾಮದಂತಹ ಕ್ರಿಯೆಗಳಿಂದ ದೈಹಿಕ ಆರೋಗ್ಯವೂ ಸುಧಾರಿಸುತ್ತೆ. ನೀವು ಹೇಳಿದ ಎಲ್ಲವೂ ಮುಖ್ಯ. ಆದರೆ ಬಹುಶಃ ಎಲ್ಲಕ್ಕಿಂತ ಆಳವಾದ ಪ್ರಯೋಜನ ಇನ್ನೊಂದಿದೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ ಅಲ್ವಾ? ಹೌದು. ಅದುವೇ ಅಹಂಕಾರ ನಾಶ. ನಾನು ಮತ್ತು ನನ್ನದು ಅನ್ನೋ ಭಾವನೆಯನ್ನ ಕಡಿಮೆ ಮಾಡಿ ಆಧ್ಯಾತ್ಮಿಕ ಸಾಧನೆಗೆ ವ್ಯಕ್ತಿಯನ್ನು ಸಿದ್ಧಗೊಳಿಸುತ್ತೆ. ಇದೊಂದು ಬಹಳ ಸೂಕ್ಷ್ಮವಾದ ಪ್ರಯೋಜನ, ಆದರೆ ಅತ್ಯಂತ ಶಕ್ತಿಶಾಲಿಯಾದದ್ದು. ಸರಿ, ಈ ಅಹಂಕಾರ ನಾಶದ ವಿಷಯವನ್ನ ನಾವು ಚರ್ಚೆಯ ಕೊನೆಯಲ್ಲಿ ಮತ್ತೆ ನೆನಪಿಸ್ಕೊಳ್ಳೋಣ. ಹಾಗಾದ್ರೆ ಇದು ಮನಸ್ಸು, ದೇಹ ಮತ್ತು ಅಹಂಕಾರ ಈ ಮೂರರ ಮೇಲೂ ಕೆಲಸ ಮಾಡುವ ಒಂದು ಸಮಗ್ರ ಅಭ್ಯಾಸ. ನಿಖರವಾಗಿ. ಇದೇ ಕಾರಣಕ್ಕೆ ಗ್ರಂಥದಲ್ಲಿ ಇದನ್ನು ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗ ಎರಡರ ಸಮಾಗಮ ಅಂತ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ಅಂದ್ರೆ ಇದರಲ್ಲಿ ಕ್ರಿಯೆಯೂ ಇದೆ, ಜ್ಞಾನವೂ ಇದೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿಯೂ ಇದೆ. ಓಕೆ, ಈಗ ಗಾಯತ್ರಿ ಜಪದ ಪ್ರಕ್ರಿಯೆಗೆ ಬರೋಣ. ಜಪದ ಆರಂಭದಲ್ಲಿ ಆವಾಹನೆ ಅನ್ನೋ ಒಂದು ಕ್ರಿಯೆ ಇದೆ. ಆವಾಹನೆ ಅಂದ್ರೆ ಆಹ್ವಾನಿಸುವುದು ಅಂತ ಗೊತ್ತು. ಆದ್ರೆ ಇದರ ಹಿಂದಿನ ಭಾವನೆಯೇನು? ಆವಾಹನೆ ಅಂದ್ರೆ ಕೇವಲ ಕರೆಯುವುದಲ್ಲ, ಅದೊಂದು ಶ್ರದ್ಧಾಪೂರ್ವಕ ಆಮಂತ್ರಣ. ಜಪವನ್ನು ಪ್ರಾರಂಭಿಸುವ ಮೊದಲು ನಾವು ಧ್ಯಾನಿಸುವ ದೈವಿಕ ಶಕ್ತಿಯನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳುವ ಪ್ರಕ್ರಿಯೆ ಇದು. ನಮ್ಮ ಹೃದಯಕ್ಕೆ? ಹೌದು. ಇದೊಂದು ಕೇವಲ ಮಾನಸಿಕ ಕಲ್ಪನೆಯಲ್ಲ. ನಮ್ಮ ಅಂತರಂಗದಲ್ಲಿ ಆ ದೇವತೆಗೆ ಒಂದು ಸ್ಥಾನವನ್ನು ನೀಡಿ ಗೌರವದಿಂದ ಸ್ವಾಗತಿಸುವುದು. ಇದಕ್ಕಾಗಿ ಒಂದು ನಿರ್ದಿಷ್ಟ ಮಂತ್ರವಿದೆ. ಆ ಮಂತ್ರ ಮತ್ತು ಅದರ ಅರ್ಥವನ್ನು ಸ್ವಲ್ಪ ವಿವರಿಸಬಹುದೇ? ಆಗ ಅದರ ಆಳ ತಿಳಿಯುತ್ತೆ. ಖಂಡಿತ. ಆವಾಹನ ಮಂತ್ರ ಹೀಗಿದೆ: ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ
ಗಾಯತ್ರೀಂ ಛಂದಸಾಂ ಮಾತೆ ಇದಂ ಬ್ರಹ್ಮ ಜುಷಸ್ವನಃ. ಈ ಮಂತ್ರದ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥವಿದೆ ಅನ್ಸುತ್ತೆ. ಮೊದಲ ಸಾಲು ಆಯಾತು ವರದಾ ದೇವಿ. ಇದು ಸರಳವಾಗಿ ವರ ಕೊಡುವ ದೇವಿಯೇ ಬಾ ಅಂತಲ್ವಾ? ಹೌದು. ಆದ್ರೆ ಇಲ್ಲಿನ ಭಾವನೆ ಮುಖ್ಯ. ಇದು ಅಧಿಕಾರದಿಂದ ಕರೆಯುವುದಲ್ಲ, ಬದಲಿಗೆ ಪ್ರೀತಿಯಿಂದ, ಗೌರವದಿಂದ ದಯಮಾಡಿ ಬಾ ಅಂತ ಬೇಡಿಕೊಳ್ಳುವುದು. ಮುಂದಿನ ಪದ ಅಕ್ಷರಂ ಬ್ರಹ್ಮ ಸಂಮಿತಂ. ಅಂದ್ರೆ ನೀನು ನಾಶವಿಲ್ಲದ ಓಂಕಾರ ರೂಪಿಯಾದ ಪರಬ್ರಹ್ಮನಿಗ ಸಮಾನಳು ಅಂತ. ಒಂದು ನಿಮಿಷ. ಹಾಗಾದರೆ ಇದು ಕೇವಲ ದೇವಿಯನ್ನು ಹೊಗಳುವ ಸಾಲಲ್ಲ. ಇದು ನಾವು ಧ್ಯಾನಿಸುತ್ತಿರುವ ಶಕ್ತಿಯ ಸ್ಕೇಲ್ ಅನ್ನು ಡಿಫೈನ್ ಮಾಡ್ತಿದ. ವಿ ಆರ್ ಅಡ್ರೆಸಿಂಗ್ ಅ ಪವರ್ ಈಕ್ವಲ್ ಟು ದ ಟೈಮ್ಲೆಸ್ ಫಾರ್ಮ್ಲೆಸ್ ಬ್ರಹ್ಮನ್ ಇಟ್ ಸೆಲ್ಫ್. ಸರಿತಾನೆ? ಅಲು ಗಾಯತ್ರೀಂ ಛಂದಸಾಂ ಮಾತಾ ಅಂದ್ರೆ ನೀನು ಗಾಯತ್ರಿ ಛಂದಸ್ಸಿನಲ್ಲಿದ್ದು ಸಕಲ ವೇದಗಳಿಗೂ ತಾಯಿಯಾಗಿದ್ದೀಯೇ. ವೇದಗಳ ಸಾರವೇ ನೀನು ಅನ್ನೋ ಭಾವ. ಹೌದು. ಮತ್ತು ಕೊನೆಯಲ್ಲಿ ಇದಂ ಬ್ರಹ್ಮ ಜುಷಸ್ವನಃ ಅಂದ್ರೆ ನಾವು ಜಪಿಸುವ ಈ ಬ್ರಹ್ಮರೂಪವಾದ ಮಂತ್ರವನ್ನು ಅಂದರೆ ಪ್ರಣವ, ವ್ಯಾಹೃತಿ ಮತ್ತು ಗಾಯತ್ರಿ ಮಂತ್ರವನ್ನು ಪ್ರೀತಿಯಿಂದ ಸ್ವೀಕರಿಸು ಅಂತ ಮನವಿ ಮಾಡಿಕೊಳ್ಳುವುದು. ನಾನು ಈ ಮಂತ್ರವನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಗಾಯತ್ರಿ ದೇವಿಯ ಚಿತ್ರ. ಆದರೆ ನೀವು ಮೊದಲು ಭಗವಂತನ ರೂಪಗಳು ಅಂತ ಹೇಳಿದ್ರಿ. ಇಲ್ಲಿ ಒಂದು ಗೊಂದಲವಿದೆ. ನಾವು ಕರೆಯುತ್ತಿರುವುದು ನಿಖರವಾಗಿ ಯಾರನ್ನ? ದೇವಿಯನ್ನೇ ಅಥವಾ ಪರಬ್ರಹ್ಮನ ಒಂದು ಶಕ್ತಿಯನ್ನೇ? ಇದೇ ಈ ಗ್ರಂಥದ ವಿಶೇಷತೆ, ಮತ್ತು ಇಲ್ಲಿಯೇ ಚರ್ಚೆ ಬಹಳ ಆಸಕ್ತಿದಾಯಕವಾಗುತ್ತೆ. ನಾವು ಕೇವಲ ಒಬ್ಬ ದೇವಿಯನ್ನ ಆಹ್ವಾನಿಸ್ತಿಲ್ಲ. ಗ್ರಂಥದ ಪ್ರಕಾರ ಇಲ್ಲಿ ಆಹ್ವಾನಿಸಲಾಗುವುದು ಗಾಯತ್ರಿ ಮಂತ್ರದಿಂದ ತಿಳಿಯಲ್ಪಡುವ ಭಗವಂತನ 2 ಸ್ತ್ರೀ ರೂಪಗಳನ್ನು, ಒಂದು ಗಾಯತ್ರಿ ಮತ್ತು ಇನ್ನೊಂದು ಹಯಗ್ರೀವ. ಹಯಗ್ರೀವ ರೂಪ ಕುದುರೆ ಮುಖವನ್ನು ಹೊಂದಿದ ಪುರುಷ ರೂಪ ಅಂತ ನಾವು ಕೇಳಿದ್ದೀವಿ. ಅದೇ ಇಲ್ಲಿ ಸ್ತ್ರೀ ರೂಪ ಅಂತ ಹೇಳಲಾಗ್ತಿದೆ. ಇದು ಹೇಗೆ? ಹೌದು. ಸಾಮಾನ್ಯವಾಗಿ ಹಯಗ್ರೀವನನ್ನ ವಿಷ್ಣುವಿನ ಪುರುಷ ರೂಪವಾಗಿಯೇ ಕಾಣ್ತೇವೆ. ಆದ್ರೆ ಈ ಗ್ರಂಥದ ವ್ಯಾಖ್ಯಾನದ ಪ್ರಕಾರ ಜ್ಞಾನದ ಅಧಿದೇವತೆಯಾದ ಆ ಹಯಗ್ರೀವ ತತ್ವವನ್ನ ಇಲ್ಲಿ ಸ್ತ್ರೀ ರೂಪದಲ್ಲೇ ಆವಾಹನೆ ಮಾಡಲಾಗುತ್ತೆ. ಇದು ಈ ಗ್ರಂಥ ನೀಡುವ ಒಂದು ವಿಶಿಷ್ಟ ಒಳನೋಟ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇವರ ಜೊತೆಗೆ ಗಾಯತ್ರಿಯ ಅಭಿಮಾನಿ ದೇವತೆಗಳಾದ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯರನ್ನೂ ಕೂಡ ಅದೇ ಸಮಯದಲ್ಲಿ ಆವಾಹಿಸಲಾಗುತ್ತೆ. ಏನು? ಹೌದು. ಹಾಗಾಗಿ ಇದೊಂದು ಸಮೂಹ ಆಹ್ವಾನ. ಒಂದ್ ನಿಮಿಷ. ಇದು ನಾನು ಊಹಿಸಿರದ ವಿಚಾರ. ಅಂದ್ರೆ ಗಾಯತ್ರಿ ಜಪ ಶುರು ಮಾಡಿದಾಗ ನಾವು ಕೇವಲ ಒಬ್ಬ ದೇವತೆಯನ್ನ ಕರೆಯುತ್ತಿಲ್ಲ. ಬದಲಿಗೆ ಜ್ಞಾನ ಅಂದ್ರೆ ಸರಸ್ವತಿ, ಸಂಪತ್ತು ಅಂದ್ರೆ ಲಕ್ಷ್ಮಿ ಮತ್ತು ಶಕ್ತಿ ಅಂದ್ರೆ ಪಾರ್ವತಿ, ಈ 3 ದಿವ್ಯ ಶಕ್ತಿಗಳ ಒಂದು ಬೋರ್ಡ್ ಮೀಟಿಂಗ್ ಅನ್ನೇ ನಮ್ಮ ಹೃದಯದಲ್ಲಿ ನಡೆಸ್ತಿದ್ದೀವಿ ಅಂತಾಯ್ತು. ಹೌದು 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 ಇದು ಕೇವಲ ಜಪದ ಗಾಂಭೀರ್ಯವನ್ನಲ್ಲ, ಅದರ ಉದ್ದೇಶವನ್ನೇ ಬದಲಾಯಿಸುತ್ತೆ. ಖಂಡಿತ. ನೀವು ಹೇಳಿದ ಬೋರ್ಡ್ ಮೀಟಿಂಗ್ ಅನ್ನೋ ಹೋಲಿಕೆ ಅತ್ಯಂತ ಸೂಕ್ತವಾಗಿದೆ. ಸಾಧಕನು ಜಪಕ್ಕೆ ಕುಳಿತಾಗ ಅವನು ಕೇವಲ ಮಂತ್ರ ಪಠಿಸುತ್ತಿಲ್ಲ, ಬದಲಿಗೆ ತನ್ನ ಅಂತರಂಗದಲ್ಲಿ ಜ್ಞಾನ, ಸಂಪತ್ತು, ಶಕ್ತಿ ಮತ್ತು ಪರಮ ಸತ್ಯದ ದೇವತೆಗಳ ಸಮ್ಮಿಲನಕ್ಕೆ ವೇದಿಕೆ ಕಲ್ಪಿಸುತ್ತಿದ್ದಾನೆ. ಇದು ಜಪಕ್ಕೆ ಒಂದು ಅಗಾಧವಾದ ಶಕ್ತಿಯನ್ನ ತಂದುಕೊಡುತ್ತೆ. ಅದ್ಭುತ. ಸರಿ, ಇಷ್ಟು ದೊಡ್ಡ ಬೋರ್ಡ್ ಮೀಟಿಂಗ್ ಅನ್ನು ನಾವು ಆಯೋಜಿಸಿದ ಮೇಲೆ ಜಪ ಮುಗಿದ ನಂತರ ಅವರನ್ನ ಕಳುಹಿಸಿಕೊಡುವ ಪ್ರಕ್ರಿಯೆ ಹೇಗಿರಬೇಕು? ಅದೇ ವಿಸರ್ಜನೆ ಅಲ್ವಾ? ಹೌದು. ಆಹ್ವಾನಿಸಿದ ದೇವತೆಗಳನ್ನು ವಾಪಸ್ಸು ಕಳಿಸುವುದು. ಇದು ಕೇವಲ ಬಂದಿದ್ದಕ್ಕೆ ಧನ್ಯವಾದ, ಈಗ ಹೋಗಿ ಎನ್ನುವಷ್ಟು ಸರಳವೇ, ಅಥವಾ ಅದಕ್ಕೂ ಒಂದು ಗಹನವಾದ ಅರ್ಥ ಮತ್ತು ಗೌರವದ ವಿಧಾನವಿದೆಯೇ? ಇದು ಅತ್ಯಂತ ಗೌರವಯುತವಾದ ವಿದಾಯ. ಇದರಲ್ಲಿ ಯಾವುದೇ ರೀತಿಯ ಅಗೌರವವಿಲ್ಲ. ಜಪಕ್ಕಾಗಿ ನಮ್ಮ ಹೃದಯಕ್ಕೆ ಬಂದ ದೇವತೆಗಳನ್ನ ಯಥಾಸುಖಂ ಗಚ್ಚ ಅಂತ, ಅಂದ್ರೆ ನಿನಗೆ ಹೇಗೆ ಸುಖವೋ ಹಾಗೆ ತೆರಳು ಅಂತ ಪ್ರಾರ್ಥಿಸುವುದು. ನಿನಗೆ ಹೇಗೆ ಸುಖವೋ ಹಾಗೆ. ಹೌದು. ಇದು ಭಕ್ತನ ಅಹಂಕಾರವನ್ನು ತೋರಿಸುವುದಿಲ್ಲ, ಬದಲಿಗೆ ದೇವತೆಯ ಇಚ್ಛೆಗೆ ಪ್ರಾಮುಖ್ಯತೆ ನೀಡುತ್ತೆ. ಇದಕ್ಕೂ ಒಂದು ಬಹಳ ಸುಂದರವಾದ ಮಂತ್ರವಿದೆ. ಆ ಮಂತ್ರ ಮತ್ತು ಅದರ ಅರ್ಥವನ್ನು ತಿಳಿಯೋಣ. ವಿಸರ್ಜನಾ ಮಂತ್ರ ಹೀಗಿದೆ: ಉತ್ತಮೇ ಶಿಖರೇ ದೇವಿ ಭೂಮ್ಯಾಂ ಪರ್ವತಮೂರ್ಧನಿ ಬ್ರಾಹ್ಮಣೇಭ್ಯೋ ಹೆನುಜ್ಞಾನಂ ಗಚ್ಚದೇವಿ ಯಥಾಸುಖಂ. ಈ ಮಂತ್ರದ ಚಿತ್ರಣವೇ ಅದ್ಭುತವಾಗಿದೆ. ಪರ್ವತದ ಶಿಖರದಲ್ಲಿರುವ ದೇವಿಯೇ ಅಂತ ಪ್ರಾರಂಭವಾಗುತ್ತೆ. ಅಂದ್ರೆ ನಾವು ದೇವತೆಯನ್ನು ಆಕೆಯ ಮೂಲಸ್ಥಾನಕ್ಕೆ ಕಳುಹಿಸ್ತಿದ್ದೇವೆ. ಹೌದು. ಉತ್ತಮೇ ಶಿಖರೇ ಪರ್ವತಮೂರ್ಧನಿ ಅಂದ್ರೆ ಅತ್ಯುನ್ನತವಾದ ಶಿಖರದಲ್ಲಿ ಪರ್ವತದ ತುದಿಯಲ್ಲಿರುವ ದೇವಿಯೇ ಅಂತ.
ಇದು ಮೇರುಪರ್ವತದ ಶಿಖರದಲ್ಲಿರುವ ಅನಂತಾಸನ ಎಂಬ ಭಗವಂತನ ದಿವ್ಯಸ್ಥಾನವನ್ನು ಸೂಚಿಸುತ್ತೆ. ಓ, ಅಲ್ಲಿಂದಲೇ ಗಾಯತ್ರಿ ರೂಪದ ಭಗವಂತನು ನಮ್ಮಂತಹ ಸಾಧಕರ ಅನುಕೂಲಕ್ಕಾಗಿ ಬಂದಿರುತ್ತಾನೆ ಅನ್ನೋದು ಇದರ ತಾತ್ಪರ್ಯ. ಈ ಸಾಲನ್ನು ಹೇಳುವಾಗ ಸಾಧಕ ಕೇವಲ ತನ್ನ ಮನೆಯಲ್ಲಿ ಕೂತಿರುವುದಿಲ್ಲ. ಅವನ ಮನಸ್ಸು ಮೇರುಪರ್ವತದ ತುದಿಯಲ್ಲಿರುವ ದೇವಿಯ ದಿವ್ಯಸ್ಥಾನಕ್ಕೆ ಪ್ರಯಾಣಿಸುತ್ತೆ. ಇದು ಜಪದ ಸ್ಕೇಲನ್ನು ವೈಯಕ್ತಿಕದಿಂದ ವಿಶ್ವವ್ಯಾಪಿಯಾಗಿಸುತ್ತೆ ಅಲ್ವಾ? ನಿಖರವಾಗಿ. ಮುಂದಿನ ಸಾಲು ಇನ್ನೂ ಆಳವಾಗಿದೆ. ಬ್ರಾಹ್ಮಣೇಭ್ಯೋ ಹೆನುಜ್ಞಾನಂ. ಇದರ ಅರ್ಥ ಜಪಾನುಷ್ಠಾನ ಮಾಡಿದ ಬ್ರಾಹ್ಮಣರಿಂದ. ಅಂದ್ರೆ ಇಲ್ಲಿ ಬ್ರಾಹ್ಮಣ ಅಂದ್ರೆ ಜ್ಞಾನಿ, ಸಾಧಕ ಅನ್ನೋ ವ್ಯಾಪಕ ಅರ್ಥದಲ್ಲಿ. ಅವರಿಂದ ಅನುಮತಿಯನ್ನು ಪಡೆದು ಅಂತ. ಇದು ಕೇಳಲು ಸ್ವಲ್ಪ ವಿಚಿತ್ರ ಎನಿಸುತ್ತೆ. ಭಕ್ತಲಾದವನು ದೇವತೆಗೆ ಹೋಗಲು ಅನುಮತಿ ಕೊಡುವುದೇ? ಇದು ಅಹಂಕಾರದಂತೆ ಕಾಣುವುದಿಲ್ಲವೇ? ಈ ಗ್ರಂಥ ಇದನ್ನು ಹೇಗೆ ಸಮರ್ಥಿಸುತ್ತೆ? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲ ನೋಟಕ್ಕೆ ಇದು ಅಹಂಕಾರದಂತೆ ಕಾಣಬಹುದು. ಆದರೆ ಇದರ ಹಿಂದಿನ ತತ್ವ ಅದ್ವೈತಕ್ಕೆ ಹತ್ತಿರವಾದದ್ದು. ಹೇಗೆ? ನೋಡಿ, ನಾವು ದೇವತೆಯನ್ನು ನಮ್ಮ ಹೃದಯಕ್ಕೆ ಅತಿಥಿಯಾಗಿ ಆಹ್ವಾನಿಸಿದ್ದೇವೆ. ಅತಿಥಿ ಸತ್ಕಾರದ ನಿಯಮದಂತೆ ಅತಿಥಿ ಬಂದಾಗ ಸ್ವಾಗತಿಸುವುದು ಮತ್ತು ಅವರು ಹೊರಡುವಾಗ ಬೀಳ್ಕೊಡುವುದು ಯಜಮಾನನ ಕರ್ತವ್ಯ. ನೋಡ್ಕೊಳ್ತಾನೆ. ಇದು ನಾನು ದೇವರಿಗಿಂತ ದೊಡ್ಡವನು ಅನ್ನೋ ಅಹಂಕಾರವಲ್ಲ, ಬದಲಿಗೆ ನನ್ನ ಹೃದಯದಲ್ಲಿ ದೇವತೆಯನ್ನು ಇಟ್ಟುಕೊಳ್ಳುವ ಯೋಗ್ಯತೆ ನನಗಿದೆ ಅನ್ನೋ ಆತ್ಮವಿಶ್ವಾಸ ಮತ್ತು ಪ್ರೀತಿಯ ಸಂಬಂಧ. ಇದು ಪರಸ್ಪರ ಗೌರವದ ಸಂಕೇತ. ಓ, ನೀವು ಆರಂಭದಲ್ಲಿ ಹೇಳಿದ ಅಹಂಕಾರ ನಾಶದ ಪ್ರಯೋಜನ ಇಲ್ಲಿ ನೇರವಾಗಿ ಕಾಣಿಸ್ತಿದೆ. ನನ್ನ ಪೂಜೆ ಮುಗಿಯಿತು, ಈಗ ಹೋಗು ಎನ್ನುವುದಕ್ಕೂ ನಿನ್ನ ಇಚ್ಛೆಯಂತೆ ತೆರಳು ಎನ್ನುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹೌದು, ಒಂದು ಅಹಂಕಾರದ ಕ್ರಿಯೆ, ಇನ್ನೊಂದು ಸಮರ್ಪಣೆಯ ಭಾವ. ಮತ್ತು ಕೊನೆಯಲ್ಲಿ ಘಚ್ಚ ದೇವಿ ಯಥಾಸುಖಂ. ಹೌದು, ದೇವಿಯೇ ನಿನಗೆ ಸುಖಕರವಾದ ರೀತಿಯಲ್ಲಿ ನಿನ್ನ ಸ್ಥಾನಕ್ಕೆ ತೆರಳುವಂತ ಪ್ರಾರ್ಥಿಸುವುದು. ಇಲ್ಲಿ ಒಂದು ಸೂಕ್ಷ್ಮವಾದ ಅಂಶವಿದೆ. ಭಕ್ತನಿಗೆ ಸುಖವಾಗಲಿ ಎನ್ನುವುದಕ್ಕಿಂತ ಪರಿಪೂರ್ಣ ಸುಖ ಸ್ವರೂಪನಾದ ಭಗವಂತನಿಗೆ ಯಾವುದು ಸುಖವೋ ಆ ರೀತಿಯಲ್ಲಿ ತೆರಳಲಿ ಅನ್ನೋ ಪ್ರಾರ್ಥನೆ ಇದರಲ್ಲಿ ಅಡಗಿದೆ. ನನ್ನ ಇಚ್ಛೆಯಂತೆ ಹೋಗು ಎಂದಲ್ಲ, ನಿನಗೆ ಹಿತವಾದಂತೆ ಹೋಗು ಅಂತ ಹೇಳುವುದು. ಅಂದ್ರೆ ಈ ಆವಾಹನೆ ಮತ್ತು ವಿಸರ್ಜನೆಗಳು ಕೇವಲ ಯಾಂತ್ರಿಕ ಕ್ರಿಯೆಗಳಲ್ಲ, ಬದಲಿಗೆ ದೈವತ್ವದೊಂದಿಗೆ ಒಂದು ಪ್ರಜ್ಞಾಪೂರ್ವಕ ಸಂವಾದವನ್ನು ಸ್ಥಾಪಿಸುವ ಮತ್ತು ಮುಕ್ತಾಯಗೊಳಿಸುವ ವಿಧಾನಗಳು. ಹೌದು. ಇದು ಒಂದು ಸಂಬಂಧದಂತೆ. ಹೌದು. ಅತಿಥಿಯನ್ನು ಮನೆಗೆ ಪ್ರೀತಿಯಿಂದ ಕರೆದು ಸತ್ಕರಿಸಿ ಅವರು ಹೊರಡುವಾಗ ಅಷ್ಟೇ ಗೌರವದಿಂದ ನಿಮ್ಮ ಅನುಕೂಲದಂತೆ ಹೊರಡಿ ಅಂತ ಬೀಳ್ಕೊಟ್ಟಂತೆ. ಖಂಡಿತವಾಗಿ. ಗ್ರಂಥದಲ್ಲಿ ಅನುಸಂಧಾನಪೂರ್ವಕವಾಗಿ ಅನ್ನೋ ಪದವನ್ನ ಪದೇ ಪದೇ ಬಳಸಲಾಗಿದೆ. ಅಂದ್ರೆ ಕ್ರಿಯೆಯ ಹಿಂದಿನ ಅರ್ಥವನ್ನು ತಿಳಿದು ಶ್ರದ್ಧಾಭಕ್ತಿಯಿಂದ ಆಚರಿಸಿದಾಗ ಮಾತ್ರ ಪೂರ್ಣ ಫಲ ಸಿಗುತ್ತೆ. ಕೇವಲ ಮಂತ್ರಗಳನ್ನು ಉರುಹೊಡೆದರೆ ಅದು ಯಾಂತ್ರಿಕವಾಗುತ್ತೆ. ಹೌದು, ಆದ್ರೆ ಅದರ ಹಿಂದಿನ ಭಾವ ಮತ್ತು ಜ್ಞಾನವನ್ನು ಅಳವಡಿಸಿಕೊಂಡಾಗ ಅದು ಜೀವಂತ ಅನುಭವವಾಗುತ್ತೆ. ಇಂದಿನ ನಮ್ಮ ಈ ಚರ್ಚೆಯಿಂದ ಸಂಧ್ಯಾವಂದನೆ ಮತ್ತು ಅದರ ಕೇಂದ್ರವಾದ ಗಾಯತ್ರಿ ಜಪ ಕೇವಲ ಮಂತ್ರಗಳ ಪಠಣವಲ್ಲ, ಅದೊಂದು ಜೀವಂತ ಸಂವಾದ ಅನ್ನೋದು ಸ್ಪಷ್ಟವಾಯಿತು. ದೈವಿಕ ಶಕ್ತಿಯನ್ನ ನಮ್ಮ ಹೃದಯಕ್ಕೆ ಗೌರವದಿಂದ ಆಹ್ವಾನಿಸಿ ನಮ್ಮ ಜಪವನ್ನ ಸಮರ್ಪಿಸಿ ಅಷ್ಟೇ ಗೌರವದಿಂದ ಬೀಳ್ಕೊಡುವ ಈ ಪ್ರಕ್ರಿಯೆ ಈ ದೈನಂದಿನ ಆಚರಣೆಗೆ ಒಂದು ಸಂಪೂರ್ಣ ಹೊಸ ಆಯಾಮವನ್ನು ನೀಡುತ್ತೆ. ಹೌದು, ಮೂಲತಃ ಇದು ದೈವದೊಂದಿಗೆ ಒಂದು ಸಂಬಂಧವನ್ನು ಬೆಳೆಸುವ ರೀತಿ. ಯಾವುದೇ ಸಂಬಂಧದಲ್ಲಿ ಸಂವಹನ ಮುಖ್ಯ. ಈ ಆವಾಹನೆ ಮತ್ತು ವಿಸರ್ಜನೆಗಳು ಆ ಆಧ್ಯಾತ್ಮಿಕ ಸಂವಹನದ ಪ್ರಾರಂಭ ಮತ್ತು ಮುಕ್ತಾಯ. ಆಚರಣೆಯ ಹಿಂದಿನ ಏಕೆಯನ್ನು ತಿಳಿದಾಗ ಹೇಗೆ ಮಾಡುವುದು ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ನಿಜ. ಹಾಗಾದ್ರೆ ಈ ಎಲ್ಲಾ ಒಳನೋಟಗಳ ನಂತರ ಕೇಳುಗರು ಚಿಂತಿಸಲು ಒಂದು ಅಂತಿಮ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಈ ಮೂಲ ಗ್ರಂಥಗಳಲ್ಲಿ ಒಂದು ಮಾತು ಬರುತ್ತೆ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ. ಅಂದ್ರೆ ಜೀವನದಲ್ಲೇ ಸುಖ ಮತ್ತು ದುಃಖಗಳು ಒಂದು ಚಕ್ರದಂತೆ ಒಂದರ ನಂತರ ಒಂದು ತಿರುಗುತ್ತಿರುತ್ತವೆ. ಇದು ಸಹಜ. ಹೌದು. ನಾವು ಇಂದು ಚರ್ಚಿಸಿದ ಆವಾಹನೆ ಮತ್ತು ವಿಸರ್ಜನೆಯ ದೃಷ್ಟಿಕೋನದಿಂದ ನಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವ ಸಂತೋಷ ಮತ್ತು ಸವಾಲುಗಳನ್ನು ನೋಡಲು ಸಾಧ್ಯವೇ? ಆಸಕ್ತಿದಾಯಕ ಯೋಚನೆ. ಅಂದ್ರೆ ಜೀವನದಲ್ಲಿ ಬರುವ ಒಳ್ಳೆಯ ಮತ್ತು ಕಷ್ಟದ ಅನುಭವಗಳನ್ನು ಒಂದು ಅತಿಥಿಯಂತೆ ಪ್ರಜ್ಞಾಪೂರ್ವಕವಾಗಿ ಸ್ವಾಗತಿಸಿ, ಆವಾಹನೆ, ಅವುಗಳಿಂದ ಕಲಿಯಬೇಕಾದ ಪಾಠವನ್ನು ಕಲಿತು, ಅವುಗಳ ಸಮಯ ಮುಗಿದಾಗ ಅವುಗಳಿಗೆ ಅಂಟಿಕೊಳ್ಳದೆ ಗೌರವಯುತವಾಗಿ ಅವುಗಳಿಗೆ ವಿದಾಯ ಹೇಳುವ ವಿಸರ್ಜನೆ ಅಭ್ಯಾಸ ನಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬಹುದು?